ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಇದೇ ಒಂದು ಜೂನ್ 1ನೇ ತಾರೀಕಿನಿಂದ ಈ ರಾಶಿಯವರಿಗೆ ಅದೃಷ್ಟ. ಈ 4 ರಾಶಿಯಲ್ಲಿರ್ತಕ್ಕಂಥವರು ಬಹಳಷ್ಟು ಪುಣ್ಯವಂತರು ಮತ್ತು ಅದೃಷ್ಟವಂತರು. ಎಲ್ಲ ರೀತಿಯ ಕೆಲಸದಲ್ಲೂ ಕೂಡ ವಿಶೇಷವಾಗಿ ಲಾಭವನ್ನು ಪಡೆದುಕೊಳ್ತಾರೆ. ಕೋಡಿಶ್ರೀ ಅವರು ನುಡಿದಿರುವಂತಹ ಪ್ರಕಾರ ಭಯಂಕರವಾದ ಭವಿಷ್ಯ. ರಾಶಿ ಹಣ ಸಿಗುತ್ತದೆ. ಭಿಕ್ಷುಕನು ಕೂಡ ಕುಬೇರನಾಗುತ್ತಾನೆ. ರಾತ್ರೋರಾತ್ರಿ ಕೋಟ್ಯಾಧಿಪತಿಯ ಅದೃಷ್ಟ ಶುರುವಾಗುತ್ತದೆ. ಹಾಗಾದರೆ ಯಾವ ರಾಶಿಯವರು ಅತ್ಯಂತ ಹೆಚ್ಚಿನ ಒಂದು ಶುಭ ಫಲಿತಾಂಶವನ್ನು ಬರಮಾಡಿಕೊಳ್ತಾರೆ? ಕುಬೇರ ದೇವ ಹಾಗೂ ಲಕ್ಷ್ಮೀ ದೇವಿಯ ಅನುಗ್ರಹಕ್ಕೆ ಪಾತ್ರರಾಗ್ತಾರೆ. ಕೋಡಿಶ್ರೀ ಅವರು ನುಡಿದಿರುವಂತಹ ಪ್ರಕಾರ ಈ ರಾಶಿಯವರಿಗೆ ಅಚಲವಾಗಿರುವಂತಹ ಅದೃಷ್ಟ, ಅನುಕೂಲಕರವಾಗಿರುವಂತಹ ಗ್ರಹ ಸಂಚಾರದಿಂದ ವಿಶೇಷವಾದ ರಾಜಯೋಗ. ಈ ಒಂದು ಸಮಯದಲ್ಲಿ ಅಧಿಕ ಮಾಸ ಜ್ಯೇಷ್ಠ ಮಾಸವಾಗಿರೋದ್ರಿಂದ ಮಹಾವಿಷ್ಣುವಿನ ಕೃಪೆಗೆ ನೇರವಾಗಿ ಒಂದು ಪಾತ್ರರಾಗಬಹುದು. ಈ ಸಮಯದಲ್ಲಿ ಖಂಡಿತವಾಗಿ ಈ ರಾಶಿ ಚಕ್ರದವರ ಅದೃಷ್ಟ ವಜ್ರಕ್ಕಿಂತಲೂ ಹೆಚ್ಚಾಗಿ ಹೊಳೆಯೋದಕ್ಕೆ ಶುರು ಮಾಡುತ್ತದೆ. ನಿಮ್ಮ ಕಷ್ಟಗಳು ದೂರವಾಗುತ್ತೆ. ಸಕಲ ಸಂಪತ್ತು ಇಷ್ಟಾರ್ಥಗಳು ನೆರವೇರುವಂತಹ ಸಮಯ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಹಲವಾರು ವರ್ಷಗಳ ಕನಸುಗಳು ಸಂಪೂರ್ಣವಾಗಿ ನನಸಾಗುತ್ತೆ. ಯಾವುದೇ ಕೆಲಸ ಮಾಡ್ತಾ ಇದ್ರೂ ಕೂಡ ಹೊಂದಾಣಿಕೆಯಿಂದ ಅದೃಷ್ಟ ಕೈ ಹಿಡಿಯುತ್ತದೆ. ಹಾಗಾದರೆ ಯಾವ ರಾಶಿಯವರು ಹೆಚ್ಚಿನ ಒಂದು ಶುಭ ಫಲಿತಾಂಶವನ್ನು ಬರಮಾಡ್ಕೊಳ್ತಾರೆ? ಯಾವೆಲ್ಲ ರಾಶಿಯವರಿಗೆ ಕಷ್ಟಗಳು ದೂರವಾಗುತ್ತದೆ? ಸಂಪೂರ್ಣವಾದ ವಿಶೇಷವಾದ ಮಾಹಿತಿ ಇದರಲ್ಲಿದೆ. ನೀವು ಕೂಡ ಎಲ್ಲವನ್ನ ತಿಳಿದುಕೊಳ್ಬೇಕು ಅಂತ ಅಂದ್ಕೊಂಡಿದ್ರೆ ಖಂಡಿತವಾಗಿ ಮೊದಲನೇದಾಗಿ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಅಂತ ಮಂತ್ರವನ್ನು ಕಮೆಂಟ್ ಮೂಲಕ ತಿಳಿಸಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ತಿಳಿಸುವಂತಹ ಕೆಲವೊಂದು ವಿಶೇಷವಾದ ಪರಿಹಾರಗಳು ನಿಮ್ಮ ಬಾಳನ್ನ ಬಂಗಾರ ಮಾಡೋದಷ್ಟೇ ಅಲ್ಲದೆ ಸಕಲ ರೀತಿಯ ಸಾಲ ಬಾಧೆಯಿಂದ, ಕಷ್ಟಗಳಿಂದ, ಆರೋಗ್ಯದ ತೊಂದರೆಗಳಿಂದ ನಿಮ್ಮನ್ನ ಪಾರು ಮಾಡುತ್ತೆ. ಸಣ್ಣ ಪರಿಹಾರಗಳು ನಿಮ್ಮ ಜೀವನದಲ್ಲಿ ದೊಡ್ಡದಾದ ಬದಲಾವಣೆಯನ್ನು ತರುತ್ತದೆ ಅಂದ್ರೆ ಯಾವುದೇ ರೀತಿಯ ಸಂದೇಹ ಬೇಡ. ಖಂಡಿತವಾಗಿ ರಾಶಿ ಚಕ್ರದವರಿಗೆ ಇನ್ನು ಮುಂದೆ ಸಕಲ ರೀತಿಯ ಅಷ್ಟ ಐಶ್ವರ್ಯ ಪ್ರಾಪ್ತಿಯಾಗುತ್ತೆ. ಇಷ್ಟ ಲಾಭವನ್ನ ಕಂಡುಕೊಳ್ಳುವಂತಹ ಮೊದಲನೇ ರಾಶಿ ಯಾವುದು ಅಂತ ನೋಡೋದಾದ್ರೆ ಮೇಷರಾಶಿ. ಈ ರಾಶಿಯ ಅಧಿಪತಿ ಮಂಗಳ ಗ್ರಹ. ಇನ್ನು ಮುಂದಿನ ತಿಂಗಳವರೆಗೂ ಕೂಡ ಅನುಕೂಲಕರವಾದ ಪರಿಸ್ಥಿತಿ ಮತ್ತು ಸಂಚಾರವನ್ನ ಮುಂದುವರಿಸ್ತಾ ಇರೋದ್ರಿಂದ ಬುಧ, ಗುರ ಮತ್ತು ಶುಕ್ರ ಬಲಶಾಲಿ ಆಗಿರೋದ್ರಿಂದ ಈ ರಾಶಿ ಚಕ್ರ ಚಿಹ್ನೆಯವರಿಗೆ ಜೀವನವು ಸುಗಮವಾಗಿ ಸಾಗುತ್ತೆ. ಸಾಮಾನ್ಯವಾಗಿ ಈ ರಾಶಿ ಚಕ್ರ ಚಿಹ್ನೆಗಳು ಎಷ್ಟೇ ಕಷ್ಟಗಳನ್ನ ಎದುರಿಸಿದ್ರು ಕೂಡ ಎಲ್ಲವನ್ನ ಸರಿ ಮಾಡಿಕೊಂಡು ನೆಮ್ಮದಿಯನ್ನ ಕಂಡುಕೊಳ್ತೀರಾ. ಗುರುವಿನ ಬಲದಿಂದಾಗಿ ನಿಮ್ಮ ಜೀವನದಲ್ಲಿ ಬಹಳಷ್ಟು ಸಂತೋಷ, ನೆಮ್ಮದಿ, ಶಾಂತಿ ಹೆಚ್ಚಾಗುತ್ತೆ. ಎಲ್ಲ ಯೋಜಿತ ಕಾರ್ಯಗಳು ಪೂರ್ಣಗೊಳ್ಳುತ್ತದೆ. ನೀವು ಖಂಡಿತವಾಗಿ ಆದಾಯ ಅಥವಾ ಉದ್ಯೋಗ ಯಾವುದರ ಬಗ್ಗೆ ಯೋಚನೆ ಮಾಡ್ತಿದ್ರೋ ನಿಮ್ಮ ಗುರಿಗಳನ್ನ, ಮಹತ್ವಾಕಾಂಕ್ಷೆಗಳನ್ನ ಸಾಧಿಸುವಲ್ಲಿ ಯಶಸ್ಸನ್ನ ಪಡೆದುಕೊಳ್ತೀರಾ. ಕಷ್ಟಗಳು ದೂರವಾಗುತ್ತದೆ. ಈ ರಾಶಿ ಚಕ್ರದವರಿಗೆ ಇನ್ನು ಮುಂದೆ ಏನೇ ಮಾಡಿದ್ರೂ ಕೂಡ ಸಂಪೂರ್ಣವಾಗಿ ದೇವರ ಅನುಗ್ರಹ ಕೈ ಹಿಡಿಯುತ್ತದೆ. ಯಾವುದೇ ಆಫೀಸ್ ಕೆಲಸದಲ್ಲಿ ಇರ್ತಕ್ಕಂತಹ ತೊಂದರೆಗಳು, ಸಾಲ ಬಾಧೆಗಳು, ಆರೋಗ್ಯದ ಸಮಸ್ಯೆಗಳು ಎಲ್ಲವನ್ನ ಸರಿಪಡಿಸ್ಕೊಂಡು ನೆಮ್ಮದಿಯನ್ನ ಕಂಡುಕೊಳ್ತೀರಾ. ಇನ್ನು ಮುಂದಿನ 15 ವರ್ಷಗಳವರೆಗೂ ಕೂಡ ಮೇಷ ರಾಶಿಯವರಿಗೆ ಐಶ್ವರ್ಯದಿಂದ ತುಂಬಿರುವಂತಹ ನೆಮ್ಮದಿಯ ಜೀವನ ಪ್ರಾಪ್ತಿಯಾಗುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ನಿಮ್ಮ ಜೀವನ ಇನ್ನು ಮುಂದೆ ಅದ್ಭುತ ಮತ್ತು ಬಂಗಾರದಂತೆ ಅದೃಷ್ಟವು ಹೊಳೆಯುವಂತಹ ಸಂದರ್ಭ ಸೃಷ್ಟಿಯಾಗ್ತಾ ಇದೆ. ನೀವು ಯಾವುದೇ ಕೆಲಸವನ್ನ ಮಾಡಿದ್ರು ಕೂಡ ಅದರಲ್ಲಿ ಗುರು ಹಿರಿಯರ ಆಶೀರ್ವಾದವನ್ನ ಪಡೆದುಕೊಳ್ಬೇಕು. ನಿಮ್ಮ ಇಷ್ಟ ದೇವರ ಆಶೀರ್ವಾದವನ್ನ ಪಡೆದುಕೊಂಡು ಕೆಲಸವನ್ನ ಮುಂದುವರಿಸೋದ್ರಿಂದ ರಾಜಯೋಗ ಅನ್ನೋದು ಕೈ ಹಿಡಿಯುತ್ತೆ. ಇಷ್ಟಾರ್ಥಗಳು ನೆರವೇರೋಕ್ಕೆ ಸಾಧ್ಯವಾಗುತ್ತೆ. ಈ ರಾಶಿ ಚಕ್ರದವರು ಮಾಡಬೇಕಾದಂತಹ ಸಣ್ಣ ಪರಿಹಾರ ಏನು ಅಂತ ನೋಡೋದಾದ್ರೆ ತುಳಸಿ ದೇವಿಗೆ ದೀಪವನ್ನ ಹಚ್ಚಬೇಕು. ನವಗ್ರಹಗಳಿಗೆ ಪೂಜೆಯನ್ನ ಸಲ್ಲಿಸಬೇಕು. ಈ ಸಮಯದಲ್ಲಿ ನಿಮ್ಮ ಇಷ್ಟ ದೇವರ ಮಂತ್ರ ಜಪವನ್ನ ಮಾಡಬೇಕಾಗುತ್ತೆ. ಇದರಿಂದಾಗಿ ನಿಮ್ಮ ಮನಸ್ಸಿನಲ್ಲಿ ಇರ್ತಕ್ಕಂಥ ಗೊಂದಲ, ಅಶಾಂತಿ ದೂರವಾಗುತ್ತೆ. ಮನಸ್ಸು ಶಾಂತಿಯುತವಾಗಿರುತ್ತೆ. ಅಷ್ಟ ಐಶ್ವರ್ಯದಿಂದ ತುಂಬಿರುವಂತಹ ಸಕಲ ರೀತಿಯ ಒಂದು ಇಷ್ಟಾರ್ಥಗಳನ್ನು ನೆರವೇರಿಸಿಕೊಳ್ಳುವಂತಹ ಸಾಧ್ಯತೆ ಜಾಸ್ತಿ ಇದೆ. ಮುಂದಿನ ರಾಶಿ ಮಿಥುನ ರಾಶಿ. ಈ ರಾಶಿಯ ಅಧಿಪತಿ ಬುಧನು ಶುಭ ರಾಶಿಯಲ್ಲಿ ಸಂಚಾರವನ್ನ ಮಾಡ್ತಾ ಇದ್ದಾನೆ. ಇದರಿಂದಾಗಿ ಇನ್ನು ಮುಂದಿನ 15 ವರ್ಷಗಳು ಗುರು ಮತ್ತು ಶುಕ್ರನ ಬೆಂಬಲವನ್ನ ಪಡೆದುಕೊಳ್ತೀರಾ. ಈ ರಾಶಿಯಲ್ಲಿ ಜನಿಸಿರ್ತಕ್ಕಂಥವರಿಗೆ ಈ ವರ್ಷ ಯಶಸ್ಸಿನ ಜೊತೆಗೆ ಸಾಧನೆ ಮಾಡೋದಕ್ಕೆ ವಿಶೇಷವಾದ ಸಮಯ. ವಿವಾದಗಳು ದೂರವಾಗುತ್ತೆ. ಭಿನ್ನಾಭಿಪ್ರಾಯಗಳು ಬಗೆಹರಿಯುತ್ತೆ. ಒತ್ತಡ ಮತ್ತು ಸಮಸ್ಯೆಗಳು ಬಹಳ ಕಡಿಮೆಯಾಗುತ್ತೆ. ಆದಾಯ ಕೂಡ ಹೆಚ್ಚಳವಾಗೋದ್ರಿಂದ ನಿಮ್ಮ ಅನಗತ್ಯವಾದ ಖರ್ಚುಗಳಿಗೆ ಕಡಿವಾಣವನ್ನ ಹಾಕಿ ಅಗತ್ಯಗಳನ್ನು ಪೂರೈಸಕ್ಕೆ ಸಾಧ್ಯವಾಗುವಂತಹ ವಿಶೇಷವಾದ ಸಮಯ. ನಿಮ್ಮ ಮನೆ, ಮನಸ್ಸು ಎಲ್ಲವೂ ಕೂಡ ಅದ್ಭುತವಾಗಿರುತ್ತೆ. ಜೀವನವು ಸಂಪೂರ್ಣವಾಗಿ ಬದಲಾಗುತ್ತೆ. ಎಲ್ಲವೂ ಚೆನ್ನಾಗಿ ನಡೆಯುವಂತಹ ವಿಶೇಷವಾದ ಸಮಯ. ಅಪಾರವಾದ ದೈವಿಕ ಆಶೀರ್ವಾದ ನಿಮ್ಮ ಜೀವನವನ್ನ ಬಂಗಾರ ಮಾಡುತ್ತೆ. ನೀವು ಬಹಳಷ್ಟು ಅದೃಷ್ಟಶಾಲಿ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ನಿಮ್ಮ ಜೀವನದಲ್ಲಿ ಸಂತೋಷ, ಶಾಂತಿ, ಮನಸ್ಸಿಗೆ ನೆಮ್ಮದಿ, ಸ್ವಂತ ಮನೆ ಹೊಂದುವಂತಹ ಕನಸು, ವಿದೇಶದಲ್ಲಿ ಕೆಲಸ ಮಾಡುವಂತಹ ಬಯಕೆ ಎಲ್ಲವೂ ಕೂಡ ಈಡೇರುವಂತಹ ವಿಶೇಷವಾದ ಸಮಯ ಇದಾಗಿರೋದ್ರಿಂದ ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ಸಕಲ ರೀತಿಯ ಅಷ್ಟ ಐಶ್ವರ್ಯವನ್ನ ಬರಮಾಡ್ಕೊಳ್ಬೇಕು, ನೆಮ್ಮದಿಯನ್ನ ಕಂಡುಕೊಳ್ಬೇಕು ಅಂದ್ರೆ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಮಂತ್ರವನ್ನ 108 ಬಾರಿ ಜಪಿಸಬೇಕು.
ವಿಷ್ಣು ಸಹಸ್ರನಾಮವನ್ನು ಕೇಳಬೇಕು. ವಿಷ್ಣುವಿನ ಹೆಸರನ್ನ ಹೇಳಿ 4 ಜನರಿಗೆ ಅನ್ನದಾನವನ್ನ ಮಾಡೋದ್ರಿಂದ ಖಂಡಿತವಾಗಿ ನಿಮ್ಮ ಬಾಳಿನಲ್ಲಿ ಇರ್ತಕ್ಕಂತಹ ಸಕಲ ರೀತಿಯ ದೋಷಗಳು ದೂರವಾಗುತ್ತೆ, ಕಷ್ಟಗಳಿಂದ ಪರಿಹಾರ ಸಿಗುತ್ತೆ, ನೆಮ್ಮದಿಯನ್ನ ಕಂಡುಕೊಳ್ಳೋಕೆ ಸಾಧ್ಯವಾಗುತ್ತೆ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ಈ ರಾಶಿ ಚಕ್ರದವರ ಅಧಿಪತಿ ಮಂಗಳ, ಶನಿ, ಗುರು, ಶುಕ್ರ ಮತ್ತು ಬುಧ ಕೂಡ ಅನುಕೂಲಕರವಾಗಿರೋದ್ರಿಂದ ಈ ರಾಶಿ ಚಕ್ರದ ಚಿಹ್ನೆಯವರಿಗೆ ಜೀವನವು ಕ್ರಮೇಣವಾಗಿ ಉನ್ನತ ಮಟ್ಟಕ್ಕೆ ಹೋಗುತ್ತದೆ. ಮನಸ್ಸಿನಲ್ಲಿರ್ತಕ್ಕಂತಹ ಹೆಚ್ಚಿನ ಆಸೆಗಳು ಈಡೇರುತ್ತದೆ. ಯೋಜನೆ ಮಾಡಿದ ಕೆಲಸಗಳಿಗೆ ವಿಶೇಷವಾಗಿ ಲಾಭ ಸಿಗುವಂತಹ ಸಾಧ್ಯತೆ. ಕಷ್ಟಗಳು ಬರುವುದು ಸಹಜ. ಕಷ್ಟಗಳನ್ನು ಎದುರಿಸಿ ನಿಂತು ಎಲ್ಲವನ್ನ ಸರಿ ಮಾಡಿಕೊಂಡು ನೆಮ್ಮದಿಯನ್ನ ಕಂಡುಕೊಳ್ಳುವಂತಹ ಮನಸ್ಥಿತಿಯನ್ನು ಹೊಂದೋದು ಬಹಳ ಕಷ್ಟ. ಕೂಡ ನಿಮ್ಮ ರಾಶಿಯ ಅಧಿಪತಿ ಅಷ್ಟೇ ಅಲ್ಲದೆ ಮಹಾವಿಷ್ಣುವಿನ ಆಶೀರ್ವಾದ, ಲಕ್ಷ್ಮೀ ದೇವಿಯ ಅನುಗ್ರಹ ನಿಮ್ಮ ಕಷ್ಟಗಳಿಗೆ ಆದಷ್ಟು ಬೇಗ ಪರಿಹಾರವನ್ನ ಸೂಚಿಸಿಕೊಡ್ತಾರೆ. ಮಾನಸಿಕವಾಗಿ ಸ್ಥಿರತೆ ಮತ್ತು ಆತ್ಮವಿಶ್ವಾಸ ಹೆಚ್ಚಳವಾಗುತ್ತೆ. ವೃತ್ತಿ, ಉದ್ಯೋಗ, ಕುಟುಂಬ ಜೀವನ ಮತ್ತು ಆರ್ಥಿಕ ಪರಿಸ್ಥಿತಿ ಅನುಕೂಲಕರವಾಗಿರೋದ್ರಿಂದ ಜೀವನ ಶೈಲಿ ಸಂಪೂರ್ಣವಾಗಿ ಬದಲಾಗುತ್ತೆ. ಈ ರಾಶಿಯವರು ಮಣ್ಣು ಮುಟ್ಟಿದರೂ ಕೂಡ ಬಂಗಾರವಾಗುವಂತಹ ಸಂದರ್ಭ. ಯಾವುದೇ ಕೆಲಸದಲ್ಲಿ ಇರ್ತಕ್ಕಂತಹ ಒತ್ತಡ, ಗೊಂದಲ ಎಲ್ಲವನ್ನ ನಿವಾರಣೆ ಮಾಡ್ಕೊಳ್ತೀರಾ. ಈ ರಾಶಿಯವರಿಗೆ ಇನ್ನು ಮುಂದೆ ನಿಮ್ಮ ಇಷ್ಟಾರ್ಥಗಳು ಆದಷ್ಟು ಬೇಗ ನೆರವೇರುವಂತಹ ಸಮಯ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಯಾವುದೇ ಕೆಲಸ ಕಾರ್ಯ ಮಾಡಿದ್ರೂ ಕೂಡ ವಿಪರೀತವಾಗಿರುವಂತಹ ಭರ್ಜರಿ ಆಗಿರುವಂತಹ ಆರ್ಥಿಕ ಪರಿಸ್ಥಿತಿಯಲ್ಲಿ ಬಲಪಡಿಸಿಕೊಳ್ಳುವಂತಹ ಸಂದರ್ಭ. ಈ ರಾಶಿಯವರು ಮಾಡಬೇಕಾದ ಪರಿಹಾರ ಅಂದ್ರೆ ಮಹಾಲಕ್ಷ್ಮೀ ದೇವಿಗೆ ತುಪ್ಪದ ದೀಪಾರಾಧನೆಯನ್ನ ಮಾಡಬೇಕು. ಕನಕದಾರ ಸ್ತೋತ್ರವನ್ನ ಪಠನೆ ಮಾಡಬೇಕು. ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಕಷ್ಟಗಳನ್ನ ದೂರ ಮಾಡ್ಕೊಳ್ಳೋದಕ್ಕೆ ಮನೆಯಲ್ಲಿ ದೀಪವನ್ನ ಸದಾ ಬೆಳಗಿಸಬೇಕು. ಮನಸ್ಸನ್ನ ಶಾಂತಿಯುತವಾಗಿ ಇಟ್ಕೊಳ್ಬೇಕು. ದೇವರ ಧ್ಯಾನ, ಜಪ, ತಪವನ್ನ ಮಾಡಬೇಕಾಗುತ್ತೆ. ಮುಂದಿನ ರಾಶಿ ಮಕರ ರಾಶಿ. ರಾಶಿ ಚಕ್ರದವರೊಂದಿಗೆ ಶನಿ, ಗುರು, ಶುಕ್ರ ಮತ್ತು ಬುಧರು ವರ್ಷವಿಡೀ ಅನುಕೂಲಕರವಾದ ಚಲನೆಯನ್ನ ಮಾಡ್ತಾ ಇದ್ದಾರೆ. ಆದ್ದರಿಂದ ಈ ರಾಶಿಯವರಿಗೆ ಆತ್ಮವಿಶ್ವಾಸ, ಜೀವನದಲ್ಲಿ ಸಮೃದ್ಧಿ ಎಲ್ಲವೂ ಕೂಡ ಹೆಚ್ಚಾಗುತ್ತೆ. ನೀವು ಕೈಗೊಳ್ಳುವ ಯಾವುದೇ ಕಾರ್ಯವ ಪ್ರಯತ್ನಗಳು ಕೂಡ ಯಶಸ್ವಿಯಾಗುತ್ತೆ. ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂತಹ ಹೆಚ್ಚಿನ ಆಸೆಗಳು ಈಡೇರುತ್ತದೆ. ಈ ರಾಶಿ ಚಕ್ರದವರಿಗೆ ಇನ್ನು ಮುಂದೆ ಎಲ್ಲವೂ ಕೂಡ ಉನ್ನತವಾದ ಸ್ಥಾನದಲ್ಲಿ ತಲುಪುತ್ತದೆ. ತಮ್ಮ ಉದ್ಯೋಗಿಗಳಲ್ಲಿ ಬಡ್ತಿಯನ್ನ ಹೆಚ್ಚಿಸಿಕೊಳ್ಬಹುದು. ವೃತ್ತಿ ಜೀವನ, ವ್ಯಾಪಾರ ವ್ಯವಹಾರದಲ್ಲಿ ಲಾಭವನ್ನ ಕಂಡುಕೊಳ್ಬಹುದು. ನಿಮ್ಮ ಆದಾಯ ಕೂಡ ಹೆಚ್ಚಳವಾಗುತ್ತೆ. ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಸಂಕಷ್ಟಗಳನ್ನ ಪರಿಹಾರ ಮಾಡ್ಕೊಳ್ತೀರಾ. ಯಾವುದೇ ಕಷ್ಟ ಮತ್ತು ನಷ್ಟಗಳು ಬಂದರೂ ಕೂಡ ಆಧ್ಯಾತ್ಮಿಕ ದೃಷ್ಟಿಕೋನದಿಂದ ತೆಗೆದುಕೊಂಡು ಎಲ್ಲವನ್ನ ನಿರ್ವಹಿಸೋದು ಒಳ್ಳೆಯದು. ಈ ರಾಶಿ ಚಕ್ರದವರು ಮಾಡಬೇಕಾದಂತಹ ಸಣ್ಣ ಪರಿಹಾರ ಏನು ಅಂತ ನೋಡೋದಾದ್ರೆ, ರಾಶಿ ಚಕ್ರದವರು ಖಂಡಿತವಾಗಿ ಶನಿ ದೇವನಿಗೆ ಪೂಜೆಯನ್ನ ಸಲ್ಲಿಸಬೇಕು. ಓಂ ಸಂ ಶನೇಶ್ವರಾಯ ನಮಃ ಮಂತ್ರವನ್ನ ಜಪಿಸಬೇಕು. ಅಷ್ಟೇ ಅಲ್ಲದೆ ಒಂದು 4 ಶನಿವಾರಗಳು ಎಳ್ಳು ಬತ್ತಿಯನ್ನು ಹಚ್ಚೋದ್ರಿಂದ ನಿಮ್ಮ ಜೀವನದಲ್ಲಿ ಕಷ್ಟ ದೂರ ಆಗುತ್ತೆ. ಎಳ್ಳೆಣ್ಣೆ, ಎಳ್ಳು ಬತ್ತಿ, ಕಪ್ಪು ಬಟ್ಟೆಗಳನ್ನ ದಾನ ಮಾಡೋದ್ರಿಂದ ಶನಿ ದೇವನ ಕೃಪೆಗೆ ಪಾತ್ರರಾಗ್ತೀರಾ. ನಿಮ್ಮ ಸರ್ವ ಸಂಕಷ್ಟಗಳು ದೂರವಾಗುತ್ತೆ. ಈ ವಿಶೇಷವಾಗಿರುವ 4 ರಾಶಿಯಲ್ಲಿ ಇರ್ತಕ್ಕಂತಹ ಜನರಿಗೆ ಮೇ 1ನೇ ತಾರೀಕಿನಿಂದ ಎಲ್ಲವೂ ಕೂಡ ಅದೃಷ್ಟದ ಸಮಯ ಶುರುವಾಗುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ಸಕಲ ಸೌಭಾಗ್ಯವನ್ನ ಬರಮಾಡಿಕೊಂಡು ಅಷ್ಟ ಐಶ್ವರ್ಯ, ನೆಮ್ಮದಿಯ ಜೀವನವನ್ನ ಕಂಡುಕೊಳ್ತೀರಾ. ಈ ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.